ಹಲೋ ಎಲ್ಲರಿಗೂ ನಮಸ್ಕಾರ. T20 ವರ್ಲ್ಡ್ ಕಪ್ 2026 ಆಲ್ಮೋಸ್ಟ್ ಇನ್ನೇನು ಎಲ್ಲಾ ಗ್ರೂಪ್ ಹಂತದ ಪಂದ್ಯಗಳು ಕೂಡ ಮುಕ್ತಾಯ ಆದು. ಇವತ್ತೊಂದು ಮ್ಯಾಚ್ ಇದ್ದಂಗೆ ಕಾಣತೈತಿ. ಅದೊಂದು ಮ್ಯಾಚ್ ಆಯ್ತಪ್ಪ ಅಂದ್ರ ಗ್ರೂಪ್ ಹಂತದ ಎಲ್ಲಾ ಪಂದ್ಯಗಳು ಕೂಡ ಸ್ವಚ್ಛಕವಾಗಿ ಇನ್ನು ಸೂಪರ್ ಹೇಟ್ ಹಂತದ ಪಂದ್ಯಗಳು ಸ್ಟಾರ್ಟ್ ಆಗ್ತಾವ. ಇನ್ನು ಮುಂದೆ ಅಸಲಿ ಆಟ ಶುರು ಆಗ್ತೈತಿ. ಯಾಕಂದ್ರೆ ಇಷ್ಟು ದಿನ ಮ್ಯಾಚ್ ಏನಾಕಿದ್ದು, ಒಂದು ಮ್ಯಾಚ್ ಸೋಲಿ ಒಂದು ಮ್ಯಾಚ್ ಗೆಲ್ಲಿ ಏನೋ ಒಂದು ಪ್ರಯತ್ನ ಮಾಡಿ ಸೂಪರ್ ಹೇಟ್ ಅಂತ ಆಯ್ಕೆ ಆಗುವಂತದ್ದು ಇರ್ತಿತ್ತು. ಆದ್ರೆ ಇನ್ನು ಮುಂದೆ ಡೂ ಆರ್ ಡೈ ಮ್ಯಾಚ್ ಗಳು, ಮಾಡು ಇಲ್ಲವೇ ಮಡಿ ಅನ್ನುವಂತ ಪಂದ್ಯಗಳು ಎಲ್ಲಾ ಟೀಮ್ಸ್ ಗಳಿಗೂ ಕೂಡ ಎದುರಾಕ್ಕವ. ಈಗ ಸೂಪರ್ ಹೇಟ್ ಅಂತಕ್ಕ ಯಾವ್ಯಾವ ಟೀಮ್ಸ್ ಗಳು ಆಯ್ಕೆ ಆಗ್ಯಾವ ಅನ್ನುವಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಬಹುದು. 8 ಟೀಮ್ಸ್ ಗಳು ಆಯ್ಕೆ ಆಗ್ಯಾವ. T20 ವರ್ಲ್ಡ್ ಕಪ್ 2026ಕ್ಕ ಟೋಟಲ್ ಆಗಿ 20 ಟೀಮ್ಸ್ ಗಳು ಆಯ್ಕೆ ಆಗಿದ್ದು. ಅದ್ರೊಳಗೆ ಈಗ 12 ಟೀಮ್ಸ್ ಗಳು ಈ ಗ್ರೂಪ್ ಹಂತದಿಂದ ಹೊರಗೆ ಬಿದ್ದಾವ. ಅದಾದ್ಮೇಲೆ ಈಗ ಸೂಪರ್ ಹೇಟ್ ಅಂತಕ್ಕ 8 ಟೀಮ್ಸ್ ಗಳು ಈಗ ಆಯ್ಕೆ ಆಗ್ಯಾವ. ಅದ್ರೊಳಗ 2 ಭಾಗಗಳನ್ನಾಗಿ ಈಗ ವಿಂಗಡಣೆ ಮಾಡ್ಯಾರ, ಗ್ರೂಪ್ 1 ಮತ್ತು ಗ್ರೂಪ್ 2 ಅಂತೇಳಿ. ಗ್ರೂಪ್ 1 ಒಳಗೆ ಏನೈತಿ, ನಮ್ಮ ಇಂಡಿಯಾ, ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್ ಮತ್ತ ಆ ಕಡೆ ಜಿಂಬಾಬ್ವೆ, ಈ 4 ಟೀಮ್ಸ್ ಗಳು ಗ್ರೂಪ್ 1 ಒಳಗ ಪ್ಲೇಸ್ ಅನ್ನ ಪಡ್ಕೊಂಡವ. ಇನ್ನು ಗ್ರೂಪ್ 2 ಒಳಗೆ ಏನೈತಿ, ಈ ಪಾಕಿಸ್ತಾನ, ಶ್ರೀಲಂಕಾ, ನ್ಯೂಜಿಲೆಂಡ್ ಮತ್ತೆ ಇಂಗ್ಲೆಂಡ್, ಈ 4 ಟೀಮ್ಸ್ ಗಳು ಗ್ರೂಪ್ ಎರಡನೇ ಅಂದ್ರೆ ಗ್ರೂಪ್ 2 ಒಳಗ ಇವ್ರು ಪ್ಲೇಸ್ ಅನ್ನ ಪಡ್ಕೊಂಡ. ಈಗ ಈ ಒಂದು ಸೂಪರ್ ಹೇಟ್ ಅಂತದ್ರೊಳಗ ನಮ್ಮ ಟೀಮ್ ಇಂಡಿಯಾದ ಶೆಡ್ಯೂಲ್ ಯಾವ ರೀತಿಯಾಗಿ ಐತಿ, ಯಾವ್ಯಾವ ಟೀಮ್ಸ್ ಗಳ ವಿರುದ್ಧ ನಾವು ಮ್ಯಾಚ್ ಅನ್ನ ಆಡ್ತೀವಿ ಅನ್ನುವಂಥದ್ದನ್ನ ನೋಡೋದಾಯ್ತಪ್ಪ ಅಂದ್ರ, ಈಗ ಸದ್ಯದ ಮಟ್ಟಿಗೆ ಗ್ರೂಪ್ ಹಂತದ ಪಂದ್ಯದೊಳಗಂತೂ ನಮ್ಮ ಟೀಮ್ ಇಂಡಿಯಾ ಅದ್ಭುತವಾಗಿರುವಂತಹ ಪ್ರದರ್ಶನವನ್ನ ಕೊಟ್ಟರು. ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್ ಮತ್ತು ಶಿವಮ್ ದುಬೆ ಬೆಂಕಿ ಬ್ಯಾಟಿಂಗ್ ಅನ್ನ ಆಡಿದ್ರು. ಆ ಕಡೆ ಬೌಲರ್ ಗಳ ಕಡೆಯಿಂದನೂ ಕೂಡ ಅದ್ಭುತವಾಗಿರುವಂತಹ ಪ್ರದರ್ಶನ ಬಂದೈತಿ. ಆದ್ರೆ ಇನ್ನೂ ಒಂದಿಷ್ಟು ಪ್ಲೇಯರ್ಸ್ ಗಳು ನಮಗ ಫಾರ್ಮ್ ಒಳಗ ಬೇಕು. ಆ ಒಂದಿಷ್ಟು ಪ್ಲೇಯರ್ಸ್ ಗಳು ನಮಗ ಫಾರ್ಮ್ ಒಳಗ ಬಂದಪ್ಪ ಅಂದ್ರೆ ಇನ್ನೂ ನಮ್ಮ ಟೀಮ್ ಇಂಡಿಯಾದ ಒಂದು ತಾಕತ್ತ ಬಲ ಅದು ನೆಕ್ಸ್ಟ್ ಲೆವೆಲ್ ಒಳಗ ಇರ್ತೈತಿ. ಈಗ ನೋಡಿ, ನಮ್ಮ ಟೀಮ್ ಇಂಡಿಯಾದವರು ಸೂಪರ್ ಹೇಟ್ ಅಂತದ ಮೊದಲನೇ ಪಂದ್ಯವನ್ನ ಇಂದಿನ T20 ವರ್ಲ್ಡ್ ಕಪ್ ನ ರನ್ನರ್ ಅಪ್ ಸೌತ್ ಆಫ್ರಿಕಾ ವಿರುದ್ಧ ಮ್ಯಾಚ್ ಅನ್ನ ಆಡಾಕತ್ತಾರೆ. ಫೆಬ್ರವರಿ 22ನೇ ತಾರೀಕಿಗೆ ಭಾರತ ಮತ್ತು ಸೌತ್ ಆಫ್ರಿಕಾ ಈ 2 ಟೀಮ್ಸ್ ಗಳು ಮುಖಾಮುಖಿ ಆಗಕತ್ತವ. ಹಿಂದಿನ T20 ವರ್ಲ್ಡ್ ಕಪ್ ಎಲ್ಲರಿಗೂ ಕೂಡ ನೆನಪಿರ್ಬೋದು. ಭಾರತ ಮತ್ತು ಸೌತ್ ಆಫ್ರಿಕಾ ಫೈನಲ್ ಪಂದ್ಯವನ್ನ ಆಡಿದ್ರು. ಇನ್ನೇನು ಸೌತ್ ಆಫ್ರಿಕಾದವರು ಈ ಒಂದು T20 ವರ್ಲ್ಡ್ ಕಪ್ ಅನ್ನ ಗೆದ್ರು, ಈ ಒಂದು ಫೈನಲ್ ಪಂದ್ಯವನ್ನ ಗೆದ್ರು ಅನ್ನೋ ಮೂಮೆಂಟಿಗೆ ಅಲ್ಲಿ ಜಸ್ಪ್ರೀತ್ ಬುಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ 2 ಪ್ಲೇಯರ್ಸ್ ಗಳು ನೆಕ್ಸ್ಟ್ ಲೆವೆಲ್ ಕಂಬ್ಯಾಕ್ ಅನ್ನ ಕೊಟ್ಟು ಬೌಲಿಂಗ್ ಅನ್ನ ಬೆಂಕಿ ಬೌಲಿಂಗ್ ಅನ್ನ ಮಾಡಿದ್ರು. ಅಲ್ಲಿ ಅದ್ಭುತವಾಗಿರುವಂತಹ ಕ್ಯಾಚ್, ಸೂರ್ಯಕುಮಾರ್ ಯಾದವ್ ಲಾಸ್ಟ್ ಬೌಂಡ್ರಿ ಲೈನ್ ಒಳಗೆ ಹಿಡಿದಂತ ಒಂದು ಕ್ಯಾಚ್ ನಿಂದಾಗಿ ನಮ್ಮ ಭಾರತ ತಂಡ ಆ ಒಂದು T20 ವರ್ಲ್ಡ್ ಕಪ್ ಒಳಗ ಸೌತ್ ಆಫ್ರಿಕಾದವ್ರನ್ನ ಮನೆಗೆ ಕಳಿಸಿ ನಾವು ಚಾಂಪಿಯನ್ ಆಗಿದ್ವಿ. ಆ ಒಂದು ಸೇಡನ್ನ ಈಗ ಸೌತ್ ಆಫ್ರಿಕಾದವರು ತೀರಿಸ್ಕೊಳ್ಳೋದಕ್ಕ ಬಂದೇ ಬರ್ತಾರ. ಫೆಬ್ರವರಿ 22ನೇ ತಾರೀಕಿಗೆ ಈ 2 ಟೀಮ್ಸ್ ಗಳು ಮುಖಾಮುಖಿ ಆಗತ್ತವ. 2024ರ ಒಂದು T20 ವರ್ಲ್ಡ್ ಕಪ್ ನ ಚಾಂಪಿಯನ್ ಮತ್ತೆ ರನ್ನರ್ ಅಪ್ ನಡುವೆ ಈ ಒಂದು ಪಂದ್ಯ ನಡಿತೈತಿ. ಅದಾದ್ಮ್ಯಾಗ ನೋಡ್ರಿ, ನಮ್ಮ ಟೀಮ್ ಇಂಡಿಯಾಕ ಫೆಬ್ರವರಿ 26ನೇ ತಾರೀಕಿಗೆ ಜಿಂಬಾಬ್ವೆ ವಿರುದ್ಧ ಒಂದು ಮ್ಯಾಚ್ ಐತಿ. ಜಿಂಬಾಬ್ವೆ ಈ ವರ್ಷ ನೋಡ್ರಿ ಅವರು ನೆಕ್ಸ್ಟ್ ಲೆವೆಲ್ ಟೀಮ್ ಆಗಿ ಕಾಣಿಸ್ಕೊಳಗತ್ತಾರ. ನಿನ್ನೆ ಶ್ರೀಲಂಕಾ ಅಂತ ಡೇಂಜರ್ ಟೀಮಿಗೆ ಹೊಡೆದ್ರು, ಆ ಕಡೆ ಆಸ್ಟ್ರೇಲಿಯಾ ಟೀಮಿಗೂ ಕೂಡ ಹೊಡೆದ್ರು. ಒಂದು ಡೇಂಜರ್ ಟೀಮ್ ಆಗಿ ಇದು ಕೂಡ ಕಾಣಕತ್ತೈತಿ. ಈ ಒಂದು ಟೀಮ್ಸ್ ಗಳಿಗೆ ಏನಂತಾರ, ಕ್ರಿಕೆಟ್ ಲೋಕದ ಶಿಶುಗಳು, ಅಂದ್ರೆ ಈಗೀಗ ಕ್ರಿಕೆಟ್ ಲೋಕಕ್ಕೆ ಪಾದಾರ್ಪಣೆ ಮಾಡ್ತಾ ಇರುವಂತಹ ಒಂದು ಟೀಮ್ಸ್ ಗಳು ಅಂತೇಳಿ ಈ ಟೀಮ್ಸ್ ಗಳಿಗೆ ಕರೀತಾರ. ಆದ್ರೆ ಎಂತ ಕಂಬ್ಯಾಕ್ ಅನ್ನ ಕೊಡಾಕತ್ತಾರ ಈ ಒಂದು ಜಿಂಬಾಬ್ವೆ ಟೀಮ್. T20 ವರ್ಲ್ಡ್ ಕಪ್ ಆಸ್ಟ್ರೇಲಿಯಾ ಅಂತ ಒಂದು ಟೀಮ್ ಅನ್ನ ಈ ಒಂದು T20 ವರ್ಲ್ಡ್ ಕಪ್ ನಿಂದ ಹೊರಗಾಕಿ ಇವರು ಸೂಪರ್ ಹೇಟ್ ಅಂತಕ್ಕ ಆಯ್ಕೆ ಆಗ್ಯಾರ. ಇದು ಕೂಡ ನೆಕ್ಸ್ಟ್ ಲೆವೆಲ್ ಒಳಗಿರುವಂತಹ ಒಂದು ಟೀಮ್. ಫೆಬ್ರವರಿ 26ನೇ ತಾರೀಕಿಗೆ ಈ ಒಂದು ಜಿಂಬಾಬ್ವೆ ವಿರುದ್ಧ ನಮ್ಮ ಟೀಮ್ ಇಂಡಿಯಾದವರು ಮ್ಯಾಚ್ ಅನ್ನ ಆಡ್ತಾರ. ಅದಾದ್ಮ್ಯಾಗ ನಮ್ಮ ಟೀಮ್ ಇಂಡಿಯಾದವರು ಈ ಲಾಸ್ಟ್ ಸೂಪರ್ ಹೇಟ್ ಅಂತದ ಪಂದ್ಯವನ್ನ ಮಾರ್ಚ್ 1ನೇ ತಾರೀಕಿಗೆ ವೆಸ್ಟ್ ಇಂಡೀಸ್ ವಿರುದ್ಧ ಆಡ್ತಾರ. ಇದು ಕೂಡ ಖತರ್ನಾಕ್ ಟೀಮ್. ಇವರು ಕೂಡ ಒಂದೇ ಒಂದು ಗ್ರೂಪ್ ಅಂತದ ಪಂದ್ಯವನ್ನು ಕೂಡ ಸೋತಿಲ್ಲ. ನಮ್ಮ ಇಂಡಿಯಾದವರು 4 ಗೆದ್ದಾರೆ, ಈ ವೆಸ್ಟ್ ಇಂಡೀಸ್ ಅವರು ಕೂಡ 4 ಗೆದ್ದಾರ, ಸೌತ್ ಆಫ್ರಿಕಾದವರು ಕೂಡ 4 ಪಂದ್ಯಗಳನ್ನ ಗೆದ್ದಾರೆ. ನಮ್ಮ ಟೀಮ್ ಇಂಡಿಯಾದವ್ರಿಗಂತೂ ಅಷ್ಟು ಸುಲಭವಾಗಿ ಮ್ಯಾಚ್ ಗಳು ಇರಂಗಿಲ್ಲ. ಯಾಕಂದ್ರೆ ಅಂತ ಒಂದು ಟೀಮ್ಸ್ ಗಳು ಈಗ ಸೂಪರ್ ಹೇಟ್ ಅಂತದೊಳಗ ಬಂದು ಕುತ್ಕೊಂಡಾವ. ಹಿಂಗಾಗಿ ನಮ್ಮ ಟೀಮ್ ಇಂಡಿಯಾದವರು ಎಲ್ಲಾ ಮ್ಯಾಚ್ ಗಳನ್ನ ಗೆಲ್ಲಲೇಬೇಕಾದಂತ ಒಂದು ಒತ್ತಡ ಅಂತೂ ಸದ್ಯಕ್ಕೆ ಐತಿ. ಗೆದ್ದೆ ಗೆಲ್ತಾರ ಅನ್ನುವಂತ ಒಂದು ಕಾನ್ಫಿಡೆಂಟ್ ಕೂಡ ಐತಿ. ಯಾಕಂದ್ರೆ ಅಂತ ಒಂದು ಟೀಮ್ ನಮ್ಮ ಟೀಮ್ ಇಂಡಿಯಾದೊಳಗ ಐತಿ, ಅಂತ ಒಂದು ಪ್ಲೇಯರ್ಸ್ ಗಳು ನಮ್ಮ ಕಡೆ ಅದಾರ ಅನ್ನುವಂತ ಒಂದು ಕಾನ್ಫಿಡೆಂಟ್ ಎಲ್ಲರಿಗೂ ಇದ್ದಿದ್ದೆ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ರಿ. ಹೆಚ್ಚಿನ ಅಪ್ಡೇಟ್ಸ್ ಗಳು ಬೇಕಾದ್ರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋರಿ. ಮತ್ತ ಮುಂದಿನ ವಿಡಿಯೋದೊಳಗೆ ಸಿಗೋಮಂತ. ನಮಸ್ಕಾರ.